ನಮಸ್ಕಾರ. ಇವತ್ತು ಬಗಲಾಮುಖಿ ಜಯಂತಿ. ಬಗಲಾಮುಖಿ ಅಮ್ಮ 8ನೆಯ ಮಹಾವಿದ್ಯೆ. ಇವ್ರನ್ನ ಶತ್ರು ವಿನಾಶಿನಿ ಅಂತಂತಾರೆ. ಕೋರ್ಟು ಕಚೇರಿ ಶತ್ರುಗಳು ಅಂಥದ್ದು ಏನಾದರೂ ಯಾರಿಗಾದರೂ ಭಾಳ ತೊಂದರೆ ಇರ್ತೈತೆ ಅಂತಂದ್ರೆ ಇವ್ರು ಮೊರೆ ಹೋಗೋದು ಭಾಳ ಚಲೋ. ಇವ್ರಿಗೆ ನಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳೋದು ಭಾಳ ಚಲೋ. ಸೊ ಇವತ್ತು ಅವ್ರ ಜಯಂತಿ ಇದೆ. ಸೊ ಅವ್ರ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂಥೇಳಿ ನೋಡೋಣ. ಇಲ್ಲೇನು ಹೇಳಾಕತ್ತಾರ ಅಂತಂದ್ರೆ, ಒಳ್ಳೆ ರೀತಿಯ ಇಮ್ಯಾಜಿನೇಷನ್ ಮಾಡಬೇಕು ಅಂತಂತಂದರೆ ಯು ಆರ್ ಇನ್ ನೀಡ್ ಆಫ್ ಅ ಮೆಂಟಲ್ ಬ್ರೇಕ್. ಸಿ ದಿಸ್ ವರ್ಲ್ಡ್ ಇಸ್ ನಾನ್ ಸ್ಟಾಪ್ ನಾನ್ ಸೆನ್ಸ್. ಬ್ರಿಲಿಯಂಟ್ ಏನಾದರೂ ಐಡಿಯಾಸ್ ನಿಮ್ಮ ತಲೆಯೊಳಗೆ ಬರಬೇಕು ಅಂತಂತಂದ್ರೆ ನಿಮಗೆ ನೀವೇ ಬ್ರೇಕ್ ಕೊಡಬೇಕಷ್ಟೆ. ಎಸ್, ಗ್ರ್ಯಾಟಿಟ್ಯೂಡ್ ಇರಬೇಕು. ನಮ್ಮ ಹತ್ರ ಏನೈತಲ್ಲ ಮೊದಲು ಅದರ ಸಲುವಾಗಿ ನೀವು ಕೃತಜ್ಞರಾಗ್ರಿ. ಬಾಕಿದ್ದು ತಾನೇ ನಿಮ್ಮನ್ನು ಹುಡ್ಕೊಂಡು ಬರ್ತೈತಿ. ಓಕೆ, 10 ಆಫ್ ಕಪ್ಸ್. ನಿಮ್ಮ ಇಮೋಷ್ನಲ್ ಲೈಫ್ದಲ್ಲಿ ಇದು ಬಗಲಾಮುಖಿ ಅಮ್ಮಂದು ಮೆಸೇಜ್. 10 ಆಫ್ ಕಪ್ಸ್ ಅಂತ ನಿಮ್ಮ ಜೀವನದಲ್ಲಿ ಏನೆಲ್ಲ ಬೇಕಾಗಿತ್ತಲ್ಲ ಅಂತಂದರೆ ಇಮೋಷ್ನಲ್ ಲೈಫ್ದೊಳಗೆ ನಿಮಗೆ ಏನೆಲ್ಲ ಬೇಕಾಗಿತ್ತೋ ಅದೆಲ್ಲ ನಿಮ್ಮನ್ನು ಹುಡುಕಾಡ್ಕೊಂಡು ಬರುವಂಥದ್ದು. ಓಕೆ, ಅದರೊಳಗೆ ನಿಮಗೆ ಸ್ಟೆಬಿಲಿಟಿ ಸಿಗುವಂಥದ್ದು. ಸೊ ಪಾರ್ಟಿ ಕರೋ, ಫ್ಯಾಮಿಲಿ ಕೋ ಲೇಕರ್ ಎಂಜಾಯ್ ಕರೋ, ಹೊರಗೆ ಹೋಗ್ರಿ, ಮಾಡಿರಿ, ಎಂಜಾಯ್ ಯುವರ್ ಲೈಫ್. ಓಕೆ, ಕಿಂಗ್ ಆಫ್ ಪೆಂಟಕಲ್ಸ್. ಆರ್ಥಿಕ ಪರಿಸ್ಥಿತಿಯಲ್ಲಿ ಒಳ್ಳೆಯ ಸುಧಾರಣೆ. ಇದು ಪ್ರಾಬ್ಲಮ್ ಸಾಲ್ವಿಂಗ್ ಕಾರ್ಡ್ ನೋಡಿರಿ. ದುಡ್ಡಿತ್ತು ಅಂತಂತಂದ್ರೆ 95% ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಂಗೆ. ಭಾಳ ಆದ್ರೆ ಒಂದು 5% ಬಾಕಿ ವ್ಯವಹಾರಕ್ಕಾಗಿ ನಾವು ಬಡ್ದಾಡಬೇಕು ಅಷ್ಟೇ. ಓಕೆ, ಸೊ ನಿಮ್ಮ ಫೈನಾನ್ಷಿಯಲ್ ಲೈಫ್ದಲ್ಲಿ ಒಳ್ಳೆ ಸ್ಟೆಬಿಲಿಟಿ ಬರ್ತಾ ಇದೆ. ಆಮೇಲೆ ಫೈನಾನ್ಸ್ ಇನ್ಕ್ರೀಸ್ ಆಗುವಂಗೆ ನಿಮಗೇನಾದರೂ ಒಳ್ಳೆಯ ಐಡಿಯಾಸ್ ಬರ್ತಾವೆ ನಿಮಗೆ. ಸಿ 2 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂದರೆ, ನೀವು ಒಳ್ಳೆ ಥರದಿಂದ ಪ್ಲ್ಯಾನ್ ಮಾಡ್ತೀರಿ. ನಿಮಗಾಗಿ ಯಾವ ವಿಷಯಗಳು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಬಲ್ಲವು ಅನ್ನೋದ್ರ ಕಡೆ ನೀವು ವಿಚಾರ ಹೋಗ್ತಿ. ನೀವು ಅದರ ಬದಲಾಗಿ ಗಂಭೀರವಾಗಿ ವಿಚಾರ ಮಾಡ್ತೀರಿ, ಡಿಸಿಷನ್ಸ್ ತೊಗೋತೀರಿ. ಪ್ಲ್ಯಾನ್ಸ್ ಏನು ಮಾಡಿರ್ತಾರಲ್ಲ ಪ್ರಾಪರ್ಲಿ ಅವ್ನು ಎಕ್ಸಿಕ್ಯೂಟ್ ನೀವು ಮಾಡ್ತೀರಿ. ಸೊ ನಿಮ್ಮ ಕರಿಯರ್ ಲೈಫ್ದೊಳಗೂ ಒಂಥರ ಸ್ಟೆಬಿಲಿಟಿ ಬರ್ತಾ ಇದೆ. ಥ್ಯಾಂಕ್ ಯು.